ಯಾವ ಹೂವು ಯಾರ ಮುಡಿಗೋ ಭಾಗ 150. ಸಿಸ್ಟರ್ ಲಿಲಿ ಪಂಕಜ್ ಎಮರ್ಜೆನ್ಸಿ ಅಂದಿದ್ದನ್ನ ಕೇಳಿ ವಾರ್ಡ್ ಬಳಿ ಬಂದಳು. ಅಲ್ಲಿ ಸಾನ್ವಿ ಇದ್ದ ಪರಿಸ್ಥಿತಿಯನ್ನು ನೋಡಿ ಅವಳು ನೀತು ಬಳಿ ಬಂದು, ನೀತು, ವಿಕ್ರಮ್ ಸರ್ ಅತ್ತೆ ಮಗಳು ಸಾನ್ವಿ ಅವರಿಗೆ ತುಂಬಾ ಪೆಟ್ಟಾಗಿಸುತ್ತೆ ಕಣೆ, ಅವರು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ ಎನ್ನುತ್ತಾ ಗಾಬರಿಯಿಂದ ಹೇಳಿದ್ದನ್ನು ಅಲ್ಲೇ ಇದ್ದ ನಿತಿನ್ ಕೂಡ ಕೇಳಿಸಿಕೊಂಡ. ತಕ್ಷಣ ನಿತಿನ್ ನೀತು ಇಬ್ಬರು ಎಮರ್ಜೆನ್ಸಿ ವಾರ್ಡ್ಗೆ ಬಂದರು. ಅಲ್ಲಿ ರಾಹುಲ್ ಪಂಕಜ್ ಇಬ್ಬರು ಏನೋ ಯೋಚಿಸುತ್ತಾ ಕುಳಿತಿದ್ದರು. ನಿತಿನ್ ನೀತು ಬಂದಿದ್ದನ್ನು ನೋಡಿ ಪಂಕಜ್, ನೀತು ಹೇಗಿದ್ದೀಯಮ್ಮ, ಈಗ ಹುಷಾರಾಗಿದ್ಯಾ? ಅಣ್ಣ, ನಾನು ಚೆನ್ನಾಗಿದ್ದೀನಿ, ಆದ್ರೆ ಸಾನ್ವಿ ಅವರಿಗೆ ಏನಾಯ್ತು, ಅವರು ಯಾಕೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ? ನಿತಿನ್ ಕೂಡ ಸಾನ್ವಿ ಬಳಿ ಬಂದು, ರಾಹುಲ್, ಸಾನ್ವಿಗೆ ಏನಾಯ್ತೋ? ರಾಹುಲ್ ನಿಟ್ಟುಸಿರು ಬಿಡುತ್ತಾ ನಡೆದ ಘಟನೆ ವಿವರಿಸಿದ. ನಿತಿನ್, ವಿಕ್ರಮ್ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್, ಆದ್ರೆ ಸಾನ್ವಿ ವಿಷಯದಲ್ಲಿ ಮಾತ್ರ ತಪ್ಪು ಮಾಡಿದ್ದಾನೆ, ಈಗಲೂ ತಪ್ಪು ಮಾಡ್ತಾನೆ ಇದ್ದಾನೆ. ಇನ್ನು ಮುಂದೆ ಅವನು ತಪ್ಪು ಮಾಡದೆ ಇರೋ ತರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಮೊದಲು ಆ ನಿಶಾ ಅನ್ನೋ ಮೋಹಿನಿ ನೆನಪಿಂದ ಅವನನ್ನ ಹೊರಗೆ ತರಬೇಕು, ಆಗ್ಲೇ ಎಲ್ಲ ಸರಿಯಾಗೋದು ಅಂತ. 1 ಗಂಟೆ ಕಳೆಯಿತು. ಸಾನ್ವಿಗೆ ಎಚ್ಚರವಾಯಿತು. ತನ್ನ ಎದುರುಗಿದ್ದ ಎಲ್ಲರನ್ನೂ ಒಮ್ಮೆ ನೋಡಿ ಏಳುವ ಪ್ರಯತ್ನ ಮಾಡಿದಳು, ಆದರೆ ಮತ್ತೆ ನೋವಿನಿಂದ ಹಾಗೆ ಮಲಗಿದಳು. ಅವಳ ಪಕ್ಕದಲ್ಲಿ ನಿಂತಿದ್ದ ನೀತು, ಸಾನ್ವಿ ಈಗ ಹೇಗಿದ್ದೀರಾ ಎನ್ನುತ್ತಾ ಕೈ ಹಿಡಿದುಕೊಂಡಳು. ಪರವಾಗಿಲ್ಲ, ಚೆನ್ನಾಗಿದ್ದೀನಿ ಎಂದಳು ನರಳುತ್ತಾ. ಆಗ ನಿತಿನ್, ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂತ ನಮಗೆಲ್ಲರಿಗೂ ಗೊತ್ತು, ಪ್ಲೀಸ್ ಇನ್ಮೇಲಾದ್ರೂ ಸ್ವಲ್ಪ ಕೇರ್ ಆಗಿರಿ ಎನ್ನುತ್ತಾ ವಾರ್ಡ್ ನಿಂದ ಹೊರಗೆ ಹೋದ. ಅವನ ಕಣ್ಣಲ್ಲಿ ನೀರಿತ್ತು. ನೀತು, ಪಂಕಜ್ ಸರ್, ನಾನು ಸಾನ್ವಿ ಅವರ ಜೊತೆ ಇರ್ತೀನಿ ಎಂದಳು. ಪಂಕಜ್, ಸರಿ, ಇನ್ನು ಅರ್ಧ ಗಂಟೆ ಅವರು ರೆಸ್ಟ್ ಮಾಡ್ಲಿ, ನಂತರ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದಾಗ ಸಾನ್ವಿ, ಈಗಲೇ ಹೋಗೋಣ. ವಿಕ್ರಮ್ ಸರ್ ಮನೆಗೆ ಬಂದ್ರೆ ಎಲ್ಲರನ್ನು 100 ಪ್ರಶ್ನೆ ಕೇಳ್ತಾರೆ. ಅವರು ಬರೋ ಅಷ್ಟರಲ್ಲಿ ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನಿ. ನನಗೆ ಪೆಟ್ಟಾಯ್ತು ಅಂತ ಗೊತ್ತಾಗೋದು ಬೇಡ, ಗೊತ್ತಾದ್ರೆ ಮತ್ತೆ ಬೈತಾರೆ. ಅದೂ ಅಲ್ಲದೆ ಇವತ್ತಿನ ಕೇಸ್ ಬಗ್ಗೆ ಗೊತ್ತಾದ್ರೆ ಇನ್ನೂ ಕೋಪ ಮಾಡ್ಕೊಂಡು ರಂಪ ಮಾಡ್ತಾರೆ. ನಡೀರಿ ಹೋಗೋಣ ಎನ್ನುತ್ತಾ ಹೇಳುವ ಪ್ರಯತ್ನ ಮಾಡಿದವಳಿಗೆ ನೀತು ಸಹಾಯ ಮಾಡಿದಳು. ಪಂಕಜ್, ಹೌದು, ನೀನು ಹೇಳೋದು ಸರಿ, ಅವನು ಬರೋ ಮುಂಚೆ ಹೋಗೋಣ. ನೀತು, ಸಾನ್ವಿಯನ್ನು ಕಾರ್ವರೆಗೂ ಕರ್ಕೊಂಡು ಹೋಗೋಕೆ ಸಹಾಯ ಮಾಡು. ರಾಹುಲ್ನನ್ನು ನಿನ್ನ ಕಾರ್ ತಗೊಂಡು ಹೋಗ್ತೀನಿ, ಕೀ ಕೊಡು, ನೀನು ನಿತಿನ್ ಹತ್ರ ಮನೆಗೆ ಡ್ರಾಪ್ ಮಾಡಿಸ್ಕೋ ಎನ್ನುತ್ತಾ ಅವನ ಬಳಿ ಕಾರ್ ಕೀ ತೆಗೆದುಕೊಂಡು ಕಡೆ ನಡೆದ. ನೀತು ಸಾನ್ವಿಯನ್ನು ಕಾರ್ ಬಳಿ ಕರೆದುಕೊಂಡು ಬಂದಳು. ಸಾನ್ವಿ ಕಾರ್ನಲ್ಲಿ ಕೂರುತ್ತಾ, ಥ್ಯಾಂಕ್ಸ್ ಅಕ್ಕ ಎಂದಳು. ಪಂಕಜ್ ಕಾರನ್ನು ಮನೆ ಕಡೆ ಡ್ರೈವ್ ಮಾಡಿದ. ಸಾನ್ವಿಗೆ ಚಾಕು ಚುಚ್ಚಿದ ಹುಡುಗರಿಗೆ ಶಿಕ್ಷೆ ಆಯ್ತಾ ಅಂತ ಕೇಳಿದ ವಿಕ್ರಮ್ನ ಕೋಪ ನೋಡಿ ಅವನ ಪ್ರಶ್ನೆಗೆ ಉತ್ತರ ಕೊಡಲು ಸಂಜಯ್ ಯೋಚಿಸುತ್ತಿದ್ದ. ಗಮನಿಸಿದ ಪಲ್ಲವಿ ಮಾತು ಮರೆಸುವ ಸಲುವಾಗಿ, ಅಣ್ಣ, ಈಗ ತಾನೇ ಬಂದಿದ್ದೀರಾ, ನಿಮ್ಮನ್ನ ನೋಡಿದ್ರೆ ಸುಸ್ತಾಗಿರೋ ತರ ಇದೆ, ನಿಧಾನವಾಗಿ ಎಲ್ಲನೂ ತಿಳ್ಕೊಳ್ಳುವಿರಂತೆ, ಫ್ರೆಶ್ ಆಗಿ ಬನ್ನಿ ಎಂದಾಗ ವಿಕ್ರಮ್ ಸರಿ ಎಂದು ಹೇಳಿ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದವನಿಗೆ ಪಲ್ಲವಿ ಕಾಫಿ ತಂದು ಕೊಟ್ಟಳು. ವಿಕ್ರಮ್ ತನ್ನ ಪ್ರಶ್ನೆಗಳ ಸುರಿಮಳೆ ಶುರು ಮಾಡಿದ. ಪಲ್ಲವಿ, ಸಾನ್ವಿಯಲ್ಲಿ ಇನ್ನು ಮಲಗಿದ್ದಾಳ? ಇತ್ತೀಚೆಗೆ ಅವಳು ಕುಂಭಕರ್ಣನ ವಂಶದವಳಾಗಿ ಬಿಟ್ಟಿದ್ದಾಳೆ, ನೋಡಿದ್ರು ಮಲಗಿರ್ತಾಳೆ, ಮಲಗಿದ್ರೆ ಎಪ್ಪಿಸು ಪ್ಲೀಸ್. ಅಪ್ಪ ಅಮ್ಮ ಇವಳ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಇವಳನ್ನ ಕರ್ಕೊಂಡು ಹೋಗಿ ಅವರ ಮುಂದೆ ನಿಲ್ಲಿಸಬೇಕು ಎಂದಾಗ ಪಲ್ಲವಿ ಆತಂಕದಲ್ಲಿ, ವಿಕ್ರಮಣ್ಣ, ಮೊದಲು ಕಾಫಿ ಕುಡಿಯಿರಿ, ಮಾತಾಡೋಣ. ವಿಕ್ರಮ್ ಪಲ್ಲವಿ ಮುಖದಲ್ಲಿ ಇದ್ದ ಆತಂಕವನ್ನು ಗಮನಿಸಿದ. ಅವನು ಶರಣ್ಯ ಮತ್ತು ಸಂಜಯ್ ಕಡೆ ನೋಡಿದಾಗ ಅವರ ಮುಖದಲ್ಲೂ ಕೂಡ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ವಿಕ್ರಮ್, ಅಲ್ಲ, ಶರಣ್ಯ ಎಷ್ಟೋ ವರ್ಷ ಆದ್ಮೇಲೆ ಮನೆಗೆ ಬಂದಿದ್ದಾಳೆ, ಅವಳಂದ್ರೆ ನಿಮ್ಗೆಲ್ಲ ಎಷ್ಟು ಪ್ರೀತಿ ಅಂತ ನನಗ್ ಗೊತ್ತು, ನಿಮ್ಮ ಮುಖದಲ್ಲಿ ಆ ಸಂತೋಷ ಕಾಣಿಸ್ತಿಲ್ಲ, ಯಾಕೆ, ಏನಾಯ್ತು? ಶರಣ್ಯ, ಏನಾದ್ರೂ ಪ್ರಾಬ್ಲಮ್ ಏನಮ್ಮ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನೀವು ಸುಮ್ನೆ ಏನೋ ಊಹೆ ಮಾಡ್ಕೋತಾ ಇದ್ದೀರಾ ಅಷ್ಟೇ ಎಂದಳು ಶರಣ್ಯ. ವಿಕ್ರಮ್, ಹಾಗಿದ್ರೆ ಮತ್ತಿನ್ನೇನು, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಏನೋ ಪ್ರಾಬ್ಲಮ್ ಅಂತೂ ಖಂಡಿತ ಆಗಿದೆ, ಅದಕ್ಕೆ ನಿಮ್ಮ ಮುಖದಲ್ಲಿ ಟೆನ್ಷನ್ ಕಾಣ್ತಾ ಇರೋದು. ನಿನ್ನ ಮುಖದಲ್ಲೂ ಕೂಡ ಟೆನ್ಷನ್ ಕಾಣ್ತಾ ಇದೆ, ಹೇಳು ಏನಾಯ್ತು ಅಂತ ಎಂದಿದ್ದನ್ನು ಕೇಳಿ ಸಂಜಯ್, ಭಾವ ಅದು ಎಂದ. ಅಷ್ಟರಲ್ಲಿ ಮನೆಗೆ ಬಂದ ಪ್ರೀತಮ್ನನ್ನು ನೋಡಿ ಸಂಜಯ್ ಕಣ್ಸನ್ನೆ ಮಾಡಿದ. ಈಗಾಗಲೇ ಪ್ರೀತಮ್ಗೆ ವಿಷಯ ಗೊತ್ತಿದ್ದರಿಂದ ಅವನು, ಯಾಕೆ ಬೆಳಿಗ್ಗೆಯಿಂದ ಬ್ಯುಸಿನಾ? ನಿಮ್ಮನ್ನು ನೋಡಿದ್ರೆ ತುಂಬಾ ಆಯಾಸ ಆಗಿರೋ ತರ ಇದೆ. ಕೆಲ್ಸ ಇತ್ತು, ಆದ್ರೆ ಇವರೆಲ್ಲ ಯಾಕಿಷ್ಟು ಟೆನ್ಷನ್ ಆಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಕೇಳಿದ್ರೆ ಏನು ಹೇಳ್ತಿಲ್ಲ, ನೀನಾದ್ರೂ ಹೇಳು ಪ್ರೀತಮ್, ಇವತ್ತಿನ ಕೇಸ್ ಏನಾಯ್ತು ಎಂದಾಗ ವಿಕ್ರಮ್, ಭಾವ ವಿಷಯ ಕೇಳಿ ಕೋಪ ಮಾಡ್ಕೋಬೇಡಿ ಎಂದವನು ಕೋರ್ಟ್ನಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳಿದ್ದನ್ನು ಕೇಳಿ ವಿಕ್ರಮ್, ನೀವು ಅವಳು ಅನ್ಕೊಂಡಿದ್ದೆ ಮಾಡಿದ್ಲು ಅಲ್ವಾ, ಅವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಪ್ರಾಣನೇ ಹೋಗ್ತಿತ್ತು, ಅವಳ ಪ್ರಾಣ ತೆಗೆಯೋ ಪ್ರಯತ್ನ ಮಾಡಿರೋ ಆ ಹುಡುಗರಿಗೆ ಕ್ಷಮೆ, ಎಷ್ಟು ಹೇಳಿದ್ರು ಕೇಳ್ದೆ ಅವಳೇ ತಗೊಂಡಿರೋ ಡಿಸಿಷನ್, ನಿಮ್ಮನ್ನೆಲ್ಲ ಕನ್ವಿನ್ಸ್ ಮಾಡಿದಾಳೆ. ವಾವ್ ಸಾನ್ವಿ, ನಮ್ಮ ಅಪ್ಪ ಅಮ್ಮನ್ನ ಮಾತ್ರ ಅಲ್ಲ, ನಿಮ್ಮೆಲ್ರಿಗೂ ಕೂಡ ಏನೋ ಮ್ಯಾಜಿಕ್ ಮಾಡಿದಾಳೆ. ಎಲ್ರೂ ಅವಳ ಮಾತನ್ನ ಎಷ್ಟು ಚೆನ್ನಾಗಿ ಕೇಳ್ತೀರಾ ನೋಡಿ, ಅದು ತಪ್ಪು ಸರಿನೂ ಅಂತ ಯೋಚನೆ ಕೂಡ ಮಾಡಲ್ಲ. ಆ ಹುಡುಗರು ಈಗ್ಲೂ ನನ್ನ ಕಣ್ ಮುಂದೆ ಬಂದ್ರೆ ಕೊಂದು ಬಿಡ್ಬೇಕು ಅನ್ನೋಷ್ಟು ಕೋಪ ಆಕ್ರೋಶ ನನ್ ಮನ್ಸಲ್ಲಿದೆ.
ಎಲ್ಲಿ ಅವಳು 4 ಬಾರಿಸ್ತೀನಿ ಅವಳಿಗೆ. ಈ ರೀತಿ ಡಿಸಿಷನ್ ತಗೊಳಕ್ಕೆ ಎಷ್ಟು ಧೈರ್ಯ? ಆ ಹುಡುಗರನ್ನ ಬಿಡುಗಡೆ ಮಾಡಿಸಿದಾಳಲ್ಲ, ಏನಾದ್ರೂ ಅವರು ಇವಳಿಗೆ ತೊಂದರೆ ಮಾಡಿದ್ರೆ ಅದನ್ನೆಲ್ಲ ನೀನು ಪಂಕಜ್ ಯೋಚನೆ ಮಾಡ್ಬೇಕಿತ್ತು ಅಲ್ವಾ? ಈ ರೀತಿ ಡಿಸಿಷನ್ ತಗೊಳ್ಳೋದಕ್ಕೆ ಯಾಕೆ ಬಿಟ್ರಿ? ಒಂದ್ಸಲ ನನಗೆ ಫೋನ್ ಮಾಡ್ಬೇಕಿತ್ತು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಅವತ್ತು ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದು ನಿಮ್ಗೆ ಗೊತ್ತು. ಅವಳ ಪ್ರಾಣ ಹೋಗ್ತಿತ್ತು. ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಅಪ್ಪ ಅಮ್ಮ ಕೂಡ ಬದುಕಿರ್ತಿರ್ಲಿಲ್ಲ. ಯಾರೂ ಇಲ್ಲ ಅಂದ್ಮೇಲೆ ನಾನು ಎನ್ನುತ್ತಾ ಅವನಿಗೆ ಬರುತ್ತಿದ್ದ ಕೋಪವನ್ನು ತಡೆದುಕೊಳ್ಳಲಾರದೆ ತನ್ನ ಕೈಯನ್ನು ಗೋಡೆಗೆ ಕುತ್ತಿದ್ದ. ತಕ್ಷಣ ಅವನ ಕೈಯನ್ನು ಪ್ರೀತಮ್ ಹಿಡಿದುಕೊಂಡ. ವಿಕ್ರಮ್ ಆ ಸಮಯದಲ್ಲಿ ಸಾನ್ವಿ ತನ್ನನ್ನು ದ್ವೇಷ ಮಾಡುತ್ತಿದ್ದಾಳೆ ಅನ್ನೋ ಯೋಚನೆ ಜೊತೆಗೆ ನಿಶಾ ಮಾಡಿದ ಮೋಸ ಕೂಡ ನೆನಪಾಗಿ ಅವನು ಇನ್ನೂ ಆಕ್ರೋಶದಲ್ಲಿ, ಬಿಡು ಪ್ರೀತಮ್, ನನ್ಗೆ ಬರ್ತಿರೋ ಕೋಪಕ್ಕೆ ಆ ಹುಡುಗರು ನನ್ನ ಕೈಲಿ ಸಿಕ್ಕಿದ್ರೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನನ್ ಮಾತು ಸಾನ್ವಿ ಕೇಳಲ್ಲ. ನಾನಂದ್ರೆ ಅವಳಿಗೆ ಒಂದು ಚೂರು ಭಯ ಇಲ್ಲ. ಅಟ್ಲೀಸ್ಟ್ ನನ್ ಮಾತಿಗೆ ಬೆಲೆ ಗೌರವ ಬೇಡ್ವಾ? ಅಂದ್ರೆ ಎಲ್ರಿಗೂ ಒಂದ್ ರೀತಿ ಸದ್ರ ಆಗ್ಬಿಟ್ಟಿದೀನಿ. ಎಲ್ರೂ ನನ್ನ ಮಾತನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಎನ್ನುತ್ತಿದ್ದ ಅವನು ಮನೆಯೊಳಗೆ ಬರುತ್ತಿದ್ದ ಸಾನ್ವಿಯನ್ನು ನೋಡಿ ಅವನ ಕೋಪ ಇನ್ನೂ ಹೆಚ್ಚಾಯ್ತು. ಅವಳ ಬಳಿ ಬಂದವನು ಕೆನ್ನೆಗೆ ಹೊಡೆದ. ಅನಿರೀಕ್ಷಿತವಾದ ವಿಕ್ರಮ್ನ ಈ ನಡತೆಯಿಂದ ಬೇಸತ್ತ ಪಂಕಜ್ ಸಾನ್ವಿನ ರೂಮ್ ಒಳಗೆ ಕರ್ಕೊಂಡೋಗು ಪಲ್ಲವಿ ಎಂದು ಕೋಪದಲ್ಲಿ ಕಿರುಚಿದ. ಅಲ್ಲೇ ಇದ್ದ ಪಲ್ಲವಿ ಬಾ ಸಾನ್ವಿ ಎಂದು ಕೈ ಹಿಡಿದಳು. ವಿಕ್ರಮ್ ಸಾನ್ವಿಯ ಕೈ ಗಟ್ಟಿಯಾಗಿ ಹಿಡಿದುಕೊಂಡು, ನಡಿಯ ಮನೆಗೆ ಹೋಗೋಣ, ನಿನ್ನ ರಾಮು ಸ್ವರ್ಣ ನಿನ್ಗೋಸ್ಕರ ಕಾಯ್ತಿದ್ದಾರೆ. ಅವರಿಗೆ ನನಗಿಂತ ನೀನೇ ಹೆಚ್ಚು. ಎಲ್ರಿಗೂ ಅದೇನ್ ಮ್ಯಾಜಿಕ್ ಮಾಡ್ತೀಯ ನೀನು? ಈಗ ನೋಡು, ಇವನು ನನ್ನ ಪ್ರಾಣ ಸ್ನೇಹಿತ. ನಮ್ಮ ಸ್ನೇಹ ತುಂಬಾ ವರ್ಷದ್ದು. ಆದ್ರೆ ಅವನು ನಿನ್ನನ್ನು ತಂಗಿ ಅಂತ ಹೇಳಿ 1 ವಾರ ಕೂಡ ಆಗಿಲ್ಲ, ಆಗ್ಲೇ ನಿನ್ನ ಮಾತು ಕೇಳ್ತಾನೆ. ಜೈ ಒಬ್ಬ ಸ್ಟ್ರಿಕ್ಟ್ ಆಫೀಸರ್. ಅವನು ನಿನ್ನ ಮಾತು ಕೇಳಿ ಅಪರಾಧಿಗಳನ್ನ ಬಿಡುಗಡೆ ಮಾಡಿಸಿದ್ದಾನೆ. ನಾನಂದ್ರೆ ಪ್ರಾಣ ಪಂಕಜ್ಗೆ. ಆದ್ರೆ ಇವತ್ತು ನಿನ್ನ ಕಾರಣಕ್ಕೆ ಅವನು ಕೋಪ ಮಾಡ್ಕೋತಿದ್ದಾನೆ. ನೀನು ಎಲ್ಲರನ್ನೂ ನನ್ನಿಂದ ಕಿತ್ಕೋತಿದ್ಯಾ ಎಂದು ಸಾನ್ವಿ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡ. ಸಾನ್ವಿ ನೋವಿನಿಂದ, ಪ್ಲೀಸ್ ವಿಕ್ರಮ್ ಸರ್, ಕೈ ನೋವಾಗ್ತಿದೆ ಬಿಡಿ ಎಂದಳು. ಅವಳು ಸರ್ ಎಂದಿದ್ದನ್ನು ಕೇಳಿ ವಿಕ್ರಮ್ ತನ್ನ ಕೈ ಹಿಡಿತನ್ನು ಬಿಗಿ ಮಾಡಿದ್ದ. ಗಾಯದ ನೋವಿನ ಜೊತೆಗೆ ಕೈ ನೋವು ಸಾನ್ವಿ ಕಣ್ಣಲ್ಲಿ ನೀರು ತರಿಸಿತ್ತು. ಅದನ್ನು ನೋಡಿ ಪಂಕಜ್ ತಾಳ್ಮೆ ಕಳೆದುಕೊಂಡವನು ವಿಕ್ರಮ್ ಕೆನ್ನೆಗೆ ಬಾರಿಸಿ, ಬಿಡೋ ಕೈನ, ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನೋವಾಗುತ್ತೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ವಾ ಎಂದವನು ವಿಕ್ರಮ್ ಕೈನಿಂದ ಸಾನ್ವಿ ಕೈ ಬಿಡಿಸಿ, ಹೋಗು ಸಾನ್ವಿ ಎಂದ. ಶರಣ್ಯ ಪಲ್ಲವಿ ಸಾನ್ವಿಯನ್ನು ಶರಣ್ಯಾಳ ರೂಮ್ಗೆ ಕೊಂಡು ಬಂದರು. ತನ್ನ ಗಾಯದಿಂದ ಬಂದ ರಕ್ತವನ್ನು ಸಾನ್ವಿ ದುಪಟಾದಿಂದ ಮರೆಮಾಚಿದ್ದಳು. ಶರಣ್ಯ ತನ್ನ ಸಾನ್ವಿಗೆ ಕೊಟ್ಟು ಬದಲಾಯಿಸಲು ಹೇಳಿದಳು. ಬಟ್ಟೆ ಬದಲಾಯಿಸಿ ಬಂದ ಸಾನ್ವಿ ಅಳುತ್ತಾ ಪಲ್ಲವಿಯನ್ನು ಅತ್ತಿಗೆ, ವಿಕ್ರಮ್ ಸರ್ ನನ್ನ ಹತ್ರ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಅಟ್ಲೀಸ್ಟ್ ನನ್ನ ಮುಖ ನೋಡಿ ಆದ್ರೂ ನಾನು ನೋವಲ್ಲಿದ್ದೀನಿ ಅನ್ನೋದು ಅರ್ಥ ಆಗಲ್ಲ ಆ ಮನುಷ್ಯನಿಗೆ. ಅಂಥದ್ರಲ್ಲಿ ಅವರಿಗೆ ನನ್ನ ಮೇಲೆ ಕಾಳಜಿ, ದೂರದ ಮಾತು ಎಂದು ಅಳುತ್ತಾ ಹಾಸಿಗೆ ಮೇಲೆ ಮಲಗಿದಳು. ಪಲ್ಲವಿ ಸಾನ್ವಿ ಜೊತೆ ಇರಮ್ಮ, ಬರ್ತೀನಿ ಎನ್ನುತ್ತಾ ಗಡಿಬಿಡಿಯಲ್ಲಿ ಹೊರಗೆ ಬಂದಳು. ವಿಕ್ರಮ್, ಅವಳಿಗೋಸ್ಕರ ನೀನು ನನ್ಗೆ ಹೊಡಿತೀಯಾ? ಥ್ಯಾಂಕ್ಸ್ ಕಣು, ನನ್ನ ಸ್ನೇಹಕ್ಕೆ ಇಷ್ಟು ಬೆಲೆ ಕೊಟ್ಟಿದ್ದಕ್ಕೆ. ಪಂಕಜ್, ಮುಚ್ಚೋ ಬಾಯಿ, ಮಾತಾಡ್ಬೇಡ. ಯಾಕೋ ನೀನು ಹೀಗೆ ಆ ಹುಡುಗಿ ಹತ್ರ ಅಷ್ಟು ರೂಢಾಗಿ ಬಿಹೇವ್ ಮಾಡ್ತೀಯಾ ಎಂದ ಬೇಸರದಲ್ಲಿ. ವಿಕ್ರಮ್, ನಾನು ಹಾಗೆ ಎಂದು ಹೇಳಿ ಮನೆಯಿಂದ ಹೊರಗೆ ಹೋಗುತ್ತಿದ್ದವನನ್ನು ಹಿಂಬಾಲಿಸಿ ಬಂದ ಪ್ರೀತಮ್ ಜೈರ ಮಾತನ್ನು ಕೇಳಿಸಿಕೊಳ್ಳದೆ ಕಾರ್ ಹತ್ತಿ ಹೊರಟ. ಪಂಕಜ್ ಬಳಿ ಬಂದ ಪಲ್ಲವಿ, ಹೋಗ್ರಿ ವಿಕ್ರಮಣ್ಣನ್ನ ಕರೀರಿ, ಅವರು ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ ಎಂದಾಗ ಪಂಕಜ್, ಹೋಗ್ಲಿ ಬಿಡು, ಹೋದ್ರೆ ಹಾಸ್ಪಿಟಲ್ ನಲ್ಲಿರೋ ಅವನ ರೂಮ್ಗೆ ಹೋಗ್ತಾನೆ, ಇಲ್ಲ ಎಸ್ಟೇಟ್ಗೆ ಹೋಗ್ತಾನೆ. ಅವನು ಸಾನ್ವಿಗೆ ನೋವು ಮಾಡಿದ್ದನ್ನ ನಾನು ಎಷ್ಟು ಅಂತ ನೋಡ್ಲಿ? ಇವನಿಗೆ ಎಲ್ಲರ ಬಗ್ಗೆ ಕಾಳಜಿ, ಕೇರ್, ಕನ್ಸರ್ನ್ ಎಲ್ಲ ಇದೆ. ಆದ್ರೆ ಸಾನ್ವಿ ವಿಷಯದಲ್ಲಿ ಮಾತ್ರ ಹೀಗೆ ನಡ್ಕೋತಾನೆ. ಅವಳ ವಿಷಯದಲ್ಲಿ ಬದಲಾಗಿದ್ದೀನಿ, ಅವಳ ಬಗ್ಗೆ ನನಗೆ ಕಾಳಜಿ ಇದೆ, ಅವಳ ಲೈಫ್ ಚೆನ್ನಾಗಿರ್ಬೇಕು ಅಂತ ಇರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇವತ್ತು ನಾನು ನೋಡಿದ ಮಟ್ಟಿಗೆ ಅವನು ಸಾನ್ವಿ ವಿಷಯದಲ್ಲಿ ಸ್ವಲ್ಪನೂ ಬದಲಾಗಿಲ್ಲ. ಅವನು ಸಾನ್ವಿ ಬಗ್ಗೆ ಕಾಳಜಿ, ಅನುಕಂಪ ಇದೆ ಅಂತ ಅವನೇ ಅನ್ಕೊಂಡಿದ್ದಾನೆ. ಆದ್ರೆ ಅವನ ಒಳ ಮನಸ್ಸಿನಲ್ಲಿ ಸಾನ್ವಿ ಬಗ್ಗೆ ಇರೋ ಕೋಪ, ದ್ವೇಷ ಹಾಗೇ ಇದೆ. ಅವನಿಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಈಗ ನಿಶಾ ಬಗ್ಗೆ ಕೋಪ, ಅಸಮಾಧಾನ ಎಲ್ಲ ಇದೆ. ಅದನ್ನು ಕೂಡ ಅವನು ಸಾನ್ವಿ ಮೇಲೆ ತೋರಿಸ್ತಿದ್ದಾನೆ. ಸಾನ್ವಿ ವಿಷಯದಲ್ಲಿ ಇವನು ಬದಲಾಗ್ತಾನ? ಅವಳ ಪ್ರೀತಿನ ಒಪ್ಪಿ ಅವಳನ್ನ ಮದ್ವೆ ಆಗ್ತಾನ? ಯಾಕೋ ಇದೆಲ್ಲ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ ನನ್ಗೆ ಎಂದ. ಮುಂದೇನು? ಪಂಕಜ್ ಅನುಮಾನ ಪಡೋ ಹಾಗೆ ಸಾನ್ವಿ ವಿಕ್ರಮ್ ಒಂದಾಗೋದು ಸಾಧ್ಯ ಇಲ್ವಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.